ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೋಡಿ, ಸೌತ್ ಈಸ್ಟ್ ಸೆಂಟ್ರಲ್ ರೈಲ್ವೆ ಡಿಪಾರ್ಟ್ಮೆಂಟಿಂದ ಆಗ್ನೇಯ ಮಧ್ಯ ರೈಲ್ವೆಯ ಮೋತಿಬಾಗ್ ಅಥವಾ ನಾಗ್ಪುರ ವಿಭಾಗ ಮತ್ತು ಕಾರ್ಯಾಗಾರದಲ್ಲಿ ಟ್ರೇಡ್ ಅಪ್ರೆಂಟಿಸ್ಶಿಪ್ ನಿಯಮ 1992ರ ಅಡಿಯಲ್ಲಿ ತೊಡಗಿಸಿಕೊಳ್ಳಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅಂದರೆ ಇಲ್ಲಿ ಒಂದು ಅಪ್ರೆಂಟಿಸ್ಶಿಪ್ಗೆ ಹುದ್ದೆಗೆ ಇಲ್ಲಿ ವೇಕೆನ್ಸಿನವರು ಕನ್ಫರ್ಮ್ ಮಾಡಿದರೆ ನೀವು ಇಲ್ಲಿ ನೋಡ್ಬೋದು. ಪೋಸ್ಟ್ ಮತ್ತು ವೇಕೆನ್ಸಿ ಸಂಬಂಧಪಟ್ಟಂತೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಬೇಕು ಅಂದರೆ ವಿಡಿಯೋನ ಪಾಸ್ ಮಾಡಿ ನೀವು ನೋಡ್ಕೋಬೋದು. ಸೊ ಟೋಟಲ್ ಆಗಿ ಇಲ್ಲಿ 1007 ವೇಕೆನ್ಸಿನವರು ಕನ್ಫರ್ಮ್ ಮಾಡಿದರೆ ಅಂತಲೇ ಹೇಳ್ಬೋದು. ನಂತರ ಏಜ್ ನೋಡೋದಾದರೆ ಮಿನಿಮಮ್ 15 ಇಯರ್ಸ್ ಆಗಿರಬೇಕು, ಮ್ಯಾಕ್ಸಿಮಮ್ 24 ವರ್ಷದ ಒಳಗಡೆ ಇರೋರು ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ನಂತರ ಇಲ್ಲಿ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ. SC/ST ಕ್ಯಾಂಡಿಡೇಟ್ಸ್ ಅವ್ರಿಗೆ 5 ಇಯರ್ಸ್ ಅಷ್ಟು, ಹಾಗೂ OBC ಕ್ಯಾಂಡಿಡೇಟ್ ಅವ್ರಿಗೆ 3 ಇಯರ್ಸ್. ನಂತರ PWBD ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಅವರಿಗೆ 10 ಇಯರ್ಸ್ ಅಷ್ಟು ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಓಕೆ, ನಂತರ ನಿಮ್ಮ ಒಂದು ಸೆಲೆಕ್ಷನ್ ಪ್ರೊಸೀಜರ್ ಹೇಗಿರುತ್ತೆ ಅಂತ ನೋಡೋದಾದರೆ, ನೀವು ITಯಲ್ಲಿ 50% ಸ್ಕೋರ್ ಮಾಡಿರೋರು ನೀವು ಇದಕ್ಕೆ ಅಪ್ಲೈ ಮಾಡಿ. ಓಕೆ, ನಂತರ ಇವರು ಮೆರಿಟ್ ಲೀಸ್ಟನ್ನು ತಯಾರಿಸಿ ಮೆರಿಟ್ ಆಧಾರದ ಮೇಲೆ ಇವರು ನಿಮ್ಮ ಒಂದು ಆಯ್ಕೆಯನ್ನು ಮಾಡ್ಕೋತಾರೆ ಅಂತಲೇ ಹೇಳ್ಬೋದು. ನಂತರ ನಿಮಗೆ ಮೆಡಿಕಲ್ ಟೆಸ್ಟ್ ಕೂಡ ಇರುತ್ತೆ. ಓಕೆ, ನಂತರ ನಿಮ್ಮೊಂದು ಟ್ರೈನಿಂಗ್ ಮತ್ತು ಸ್ಟೇಪಂಡ್ ನೋಡೋದಾದರೆ, ಇಲ್ಲಿ ನಿಮಗೆ ITI ಕೋರ್ಸಲ್ಲಿ 1 ವರ್ಷ ಮತ್ತು 2 ವರ್ಷದ ಅವಧಿಗೆ ನಿಮಗೆ ಇಲ್ಲಿ ಮಂತ್ಲಿ ಸ್ಟೇಪಂಡ್ ನಿಮಗೆ ಕೊಡ್ತಾರೆ. 1 ವರ್ಷದ ITI ಕೋರ್ಸ್ಗೆ ನಿಮಗೆ 7700 ಮಂತ್ಲಿ ಸ್ಟೇಪಂಡ್ ಇರುತ್ತೆ, ಹಾಗೂ 2 ವರ್ಷದ ITI ಕೋರ್ಸ್ಗೆ ನಿಮಗೆ 8050 ರೂಪಾಯಿ ನಿಮಗೆ ಮಂತ್ಲಿ ಸ್ಟೇಪಂಡ್ ಇರುತ್ತೆ. ಲಾಸ್ಟ್ ಡೇಟ್ ಬಂದು May 4, 2025 ಲಾಸ್ಟ್ ಡೇಟ್ ಇದೆ. ಸೊ ಇಂಟ್ರೆಸ್ಟ್ ಇರೋರು ನೀವು ಇದಕ್ಕೆ ಅಪ್ಲೈ ಮಾಡಿ ಅಂತ ಹೇಳ್ತಾ, ನೀವು ಇದಕ್ಕೆ ಅಪ್ಲೈ ಮಾಡಬೇಕು ಅಂದರೆ www.apprenticeship.india.gov.in ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲೈ ಮಾಡ್ಬೋದು. ಓಕೆ, ನಂತರ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಇಲ್ಲಿ ಹೆಲ್ಪ್ ಡೆಸ್ಕಲ್ಲಿ ನಂಬರ್ ಕಾಣ್ತಿದೆ ನೋಡಿ, ಈ ನಂಬರ್ಗೆ ನೀವು ಡಯಲ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ನೀವು ತಗೋಬೋದು. ಓಕೆ, ಸೊ ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡಿ ಅಂತ ಹೇಳ್ತಾ, ಹೀಗೆ ಹೆಚ್ಚಿನ ಜಾಬ್ ಅಪ್ಡೇಟ್ಸ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.